ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಡಿಕೇರಿ ಕಡೆ ಮಾಡುವಂಥ ರೊಟ್ಟಿ ಮಾಡ್ತಾಯಿದ್ದೀನಿ. ಉಳ್ದಿದ್ದು ಅನ್ನ ಹಾಕ್ಬಿಟ್ಟು ಮಾಡುವಂಥ ರೊಟ್ಟಿ ಇದು. ಉಬ್ಕೊಂಡು ಬಂದರೆ ರೊಟ್ಟಿ ನೋಡಿ ಈ ಥರ ಓಪನ್ ಆಗುತ್ತದು. ಅನ್ನ ರಾತ್ರಿ ಮಾಡಿದ್ದನ್ನ ಉಳಿದಿದ್ರೆ ಆ ಅನ್ನನ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸರ್ಗೆ ಹಾಕಿ ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಇವಾಗ ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿದ್ಕೋಬೇಕು. ಎಷ್ಟು ಚೆನ್ನಾಗಿ ಮಿದ್ಕೊಳ್ತೀರಾ ಅಷ್ಟು ಚೆನ್ನಾಗದು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡ್ತಾ ಇರೋದು ಎರಡೇ ರೊಟ್ಟಿ, ಅದಕ್ಕೆ ಇಷ್ಟು ಮಾಡ್ಕೊಂಡಿರೋದು ನೋಡಿ. ಚೆನ್ನಾಗಿ ಮಿದ್ದಿಟ್ಟಿದ್ದೀನಿ. ಇವಾಗ ಅದನ್ನು ರೊಟ್ಟಿ ಮಾಡ್ಕೊಳ್ಳೋಣ. ಇದೇ ಥರ ನಾವು ಅಕ್ಕಿ ರೊಟ್ಟಿ ಕೂಡ ಇದೇ ಥರನೇ ಮಾಡೋದು. ಅನ್ನ ಹಾಕ್ಬಿಟ್ಟೆ ಮಾಡೋದು. ಉಳಿದಿದ್ರೆ ಅನ್ನ ಉಳಿದ್ಬಿಟ್ಟಿದ್ರೆ ರಾತ್ರಿ ಹೊತ್ತು ಅನ್ನ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ತೀವಿ. ಫಸ್ಟ್ ಒಂದು ಸ್ವಲ್ಪ ಈಗ ತಟ್ಕೊಂಡು ಎಡ್ಜೆಲ್ಲ ಕಟ್ಕೊಂಬಿಟ್ಟು ಆಮೇಲೆ ಈಗ ಲತ್ತೋಡು ತೊಗೊಂಡು ಸ್ವಲ್ಪ ಅಗಲವಾಗ ತೆಳ್ಳಗೆ ಹರ್ಕೊಳ್ಳೋದು. ಇದನ್ನು ತುಂಬ ಸಾಫ್ಟಾಗಿರುತ್ತೆ ಮತ್ತು ತಿನ್ನುವಾಗ ನಿಮಗೆ ಹೆವಿ ಅಂತ ಕೂಡ ಅನಿಸಲ್ಲ ಇದು ರೊಟ್ಟಿ. ಇದಕ್ಕೆ ಇದ್ರ ಜೊತೆಗೆ ಚಟ್ನಿನ ಇಲ್ಲ ಪಲ್ಯಗಳ ಏನಾದರೂ ಹಚ್ಕೊಂಡು, ಇಲ್ಲ ಏನೂ ಇಲ್ಲ ಅಂದರೆ ಬೆಣ್ಣೆ ಹಾಕ್ಕೊಂಡಾರು ತಿನ್ಬೋದು. ನಾವು ಯೂಶ್ವಲಾಗಿ ಬೆಣ್ಣೆ ಜೊತೆ ಖಾರ ಹಾಕ್ಕೊಂಡು, ಖಾರದ ಪುಡಿ ಉಪ್ಪು ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಅದನ್ನು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೇಲೊಂದು ಸ್ವಲ್ಪ ಹಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೀರಲ್ಲಿ ಸವರ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ರೊಟ್ಟಿ ಕೂಡ ಹಾಗೆ ಮಾಡ್ಕೊಂಬಿಡ್ತಾಯಿದ್ದೀನಿ ಅದ್ರ ಜೊತೆಲೇ. ತುಂಬ ಈಸಿ ಇದೆ ಮಾಡೋದು. ಕಲಸೋದ್ರ ಮೇಲೆ ಹೋಗುತ್ತೆ ಅಷ್ಟೇ ರೊಟ್ಟಿ ಬರೋದು. ಚೆನ್ನಾಗಿ ಕಲಸಿದ್ಮೇಲೆ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಮಿದ್ಕೊಳ್ಳೋದು ಅಂದರೆ ನಾದ್ಕೊಳ್ಳೋದು. ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಬಿಸಿ ತಡಿತೀವಿ ಅಂದರೆ ನೀವು ಅದ್ರ ಮೇಲೆ ಆ ಥರ ನಾವು ಮಾಡ್ದಂಗೆ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡು ಅದನ್ನು ಒತ್ಕೊಳ್ಳಿ. ಅದನ್ನು ಈಗ ಇದಾದಮೇಲೆ ನಾನು ಈ ಕಡೆ ಪಕ್ಕದಲ್ಲಿ, ಇದು ಮುಂಚೆ ಎಲ್ಲ ಕೆಂಡದ ಮೇಲೆ ಹಾಕ್ಕೊಂಡು ಸುಡೋರು. ನಮಗೀಗೆಲ್ಲ ಕೆಂಡ ಇಲ್ವಲ್ಲ ಈಗ, ಅದಕ್ಕೆ ಇನ್ನೊಂದು ಸ್ಟೌವ್ನ ಉರಿ ಹತ್ತಿಸ್ಬಿಟ್ಟು ಅದ್ರ ಮೇಲೆ ಸುಟ್ಕೊಳ್ತೀವಿ. ನೋಡಿ, ಹಿಂಗೆ ಉಬ್ಕೊಳ್ತಾ ಇದೆ ನೋಡಿ, ಈ ಥರ ಉಬ್ಕೊಂಡು ಬರುತ್ತೆ. ರೊಟ್ಟಿ ರೆಡಿ ಆಯಿತು ನೋಡಿ. ಈಗ ಇನ್ನೊಂದು ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಬಟ್ಟೆ ತೊಗೊಂಡು ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿಕೊಂಡು ಸವರ್ಕೊಳ್ತಾರೆ. ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ. ಇದು ಬಿಸಿ ತಡೆಯಲ್ಲ ಅಂದರೆ ಮಾತ್ರ ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ಕೈ ಸುಡುತ್ತೆ. ಒಂದು ಬಟ್ಟೆ ತೊಗೊಂಡು ಬಟ್ಟೆಯಿಂದ ಹಾಕ್ಕೊಂಡು ಒತ್ತಿದ್ರೆ ಸಾಕು. ಈ ಕೆಂಡದ ಮೇಲೆ ಹಾಕ್ಕೊಂಡ್ರೆ, ಇದು ಒಂದೆರಡು ಸಲ ಕೆಂಡದ ಮೇಲೆ ಒಂಚೂರು ಸುಟ್ಕೊಂಡ್ರೆ, ಕೆಂಡ ಅಂತೀನಿ ಸಾರಿ, ಇನ್ನೊಂದು ಸ್ಟವ್ ಮೇಲೆ ರೊಟ್ಟಿ ರೆಡಿ. ನೋಡಿ, ಎರಡು ರೊಟ್ಟಿ ಮಾಡ್ಕೊಂಡಿದ್ದೆ, ಎರಡು ರೆಡಿ ಆಯಿತು. ಸರ್ವ್ ಮಾಡ್ಕೋಬೇಕಷ್ಟೇ ಇವಾಗ.
ನೀವು ಟ್ರೈ ಮಾಡೋದಾದರೆ ಮಾಡಿ. ಓಕೆನಾ? ಥ್ಯಾಂಕ್ ಯು.